ಸೊ ನೀವೇನು ಗಾಡಿಗಳು ಸುತ್ತ ನೋಡ್ತಾ ಇದ್ದೀರಾ ಇವೆಲ್ಲ ಶೋರೂಮ್ ಇಷ್ಟು ಸಿಗುವಂಥದ್ದು. ನೀವೇನಾದ್ರೂ ಲೋನ್ ಮೇಲೆ ಹೋಗ್ತೀರಾ ಅಂತಂದ್ರೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತಾರೆ. ನಿಮ್ಮ ಪ್ರೊಫೈಲ್ ತಗೊಂಡು ಬನ್ನಿ, ಚೆನ್ನಾಗಿರೋದನ್ನ ಜಸ್ಟ್ 50,000 ಡೌನ್ ಪೇಮೆಂಟ್ ಮಾಡಿ ಸಾಕು, ನಿಮಗೆ ಕಾರ್ ಸಿಗುತ್ತೆ. ಇಷ್ಟು ಮಾತ್ರ ಅಲ್ಲ, ನೀವೇನು ನೋಡ್ತಾ ಇದ್ದೀರಾ ಜೆನ್ನು 65,000, ಸೊ 30 ಗಂಟೆ FC ಇರುವಂಥದ್ದು. ಸೊ ಡೆಸ್ಟರ್ 2,45,000, 2,45,000 ಮುಂದಕ್ಕೆ ಬನ್ನಿ, ಹೆಂಗೆ ತೋರಿಸ್ತೀನಿ ಒಂದು ನಿಮಿಷ. ಸೊ ಅಷ್ಟು ಮಾತ್ರ ಅಲ್ಲ, ಎಲೆಕ್ಟ್ರಿಕ್ ಗಾಡಿ ಬೇಕಾ, ಎಲೆಕ್ಟ್ರಿಕ್ ಗಾಡಿನೂ ಸಿಗುತ್ತೆ ನಿಮಗೆ. ಪ್ರೈಸ್ ಅಂತ ನೋಡೋದಾದ್ರೆ 55, ಬರೀ 55,000 ಅಂತ ಅಷ್ಟೇ. ಬಾಗುರು ಎಷ್ಟೇ ಗಾಡಿ ಇನ್ನೂ ತೋರಿಸ್ತೀನಿ. ಎಷ್ಟಿದು ಸರ್? 1,95,000. 1,95,000. ಓಕೆ, ಬನ್ನಿ ಹಂಗೆ ಬ್ರೋ. ಇವೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ 17 ಮಾಡಲು, ಅದು ಕೂಡ ಡೀಸೆಲ್ ನಿಮ್ಗೆ 2,75,000 ನೆಗೋಷಿಯಬಲ್. ಫುಲ್ ಟಾಟಾ ಟಿಯಾಗೋ 25+ ಮೈಲೇಜ್ ಬರ್ತಕ್ಕಂಥ ವೆಹಿಕಲ್ ಸರ್. ಫುಲ್ ಟಾಪ್ ಅಂಡ್ i20 2,45,000 ಕೊಡ್ತಾ ಇದೀವಿ ಸರ್. ಓಕೆ, ಬನ್ನಿ ಹಿಂಗೆ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಗಾಡೀಸ್ ಇದೆ ಅಂತ. ಎಲ್ಲ ಕೂಡ ನಿಮ್ಗೆ ಲೋ ಪ್ರೈಸ್ ಇಂದನೇ ಸ್ಟಾರ್ಟ್ ಆಗುವಂತದ್ದು. ಇಯಾನ್ ಇದು ಎಷ್ಟು ಕೊಡ್ತೀರಾ ಸರ್? ಏನು 1,95,000 ನೆಗೋಷಿಯಬಲ್, ಸಿಂಗಲ್ ಅನ್ನೋದು 63,000 ಓಡಿದೆ. ಸೊ ಈ ತರ ಅರೌಂಡ್ ಎಷ್ಟು ಗಾಡಿ ಇರೋದು ನಿಮ್ಮ ಹತ್ರ? ಸರ್ ಅದು ಇವಾಗ ಪ್ರೆಸೆಂಟ್ ಒಂದು 80 ಗಾಡಿ ಸ್ಟಾಕ್ ಇದೆ ಸರ್. ಇನ್ನೊಂದು 20-25 ಗಾಡಿ ಅವೈಲೇಬಲ್ ಇದೆ. ಓಕೆ, ಒಂದು ರೌಂಡ್ ಮೇಲೆ ತೋರಿಸ್ಬಿಡ್ಬ್ರು ಎಷ್ಟಿದೆ ಅಂತ. ಫುಲ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಆಯ್ತು, ನಮಸ್ತೆ ಗುರುಗಳೇ. ಆಲ್ರೆಡಿ ಟ್ರೈಲರ್ ನೋಡೇ ಗೊತ್ತಾಗಿರುತ್ತೆ ಎಲ್ಲಿ ಬೈದಿವೆ ಅಂತ. ನೆಕ್ಸ್ಟ್ ಕಾರ್ಗೆ ಇಲ್ಲಿ ಬರೋ ರೀಸನ್ ಇಷ್ಟೇ ಗುರು. ಒಂದು ಕ್ವಾಲಿಟಿ ಕಾರ್ಗಳು ನಿಮ್ಮ ಕೈಗೆ ಇಟ್ಕೊ ಬೆಲೆಯಲ್ಲಿ ಸಿಗುತ್ತೆ. ಇನ್ನೊಂದು ಶೋರೂಮ್ ಹಿಸ್ಟ್ರಿ ಗಾಡಿಗಳು. ಇನ್ನೊಂದು ಏನಂತಂದರೆ ಇಲ್ಲಿಂದ ಡೀಲರ್ಗಳು ಗಾಡಿ ತೊಗೊಂಡು ಹೋಗ್ತಾರೆ. ಆ್ಯಂಡ್ ಅದರಲ್ಲೂ ಕೂಡ ನಿಮಗೆ ಲೋ ಪ್ರೈಸ್ ಅಂತ ಸ್ಟಾರ್ಟ್ ಆಗೋದಾದರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? 65,000ದಿಂದ ಒಂದು 12-14 ಲಕ್ಷ 15 ಲಕ್ಷ ತನಕ ಅವೈಲೇಬಲ್ ಇದೆ ಇವಾಗ ಪ್ರೆಸೆಂಟ್. ಓಕೆ, ಎಲೆಕ್ಟ್ರಿಕ್ ಕಾರು ಸಿಗುತ್ತೆ ನಿಮ್ಮ ಹತ್ರ? ಎಲೆಕ್ಟ್ರಿಕ್ ಕಾರು ಸಿಗುತ್ತೆ, ಪೆಟ್ರೋಲ್ ಸಿಗುತ್ತೆ, ಡೀಸೆಲ್ ಸಿಗುತ್ತೆ, CNG ಸಿಗುತ್ತೆ, ಆಟೋಮೆಟಿಕ್ ಮ್ಯಾನ್ಯುವಲ್ ಎಲ್ಲ ಸಿಗುತ್ತೆ ಸರ್. ಇದು ಲೊಕೇಶನ್ ಸರ್? ಲೊಕೇಶನ್ ಬಂದ್ಬಿಟ್ಟು ನಾಗರಬಾವಿ ನಮ್ಮೂರು ತಿಂಡಿ ಹೋಟೆಲ್ ಆಪೋಸಿಟ್ ಸಿಗುತ್ತೆ ನಿಮಗೆ. ವಾಟ್ಸಪ್ಪಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತಾರಲ್ಲ, ಆ ನಂಬರ್ಗೆ ವಾಟ್ಸಪ್ಪಲ್ಲಿ ಆಯ್ ಅಂತ ಕಳಿಸಿ ನಿಮಗೆ ಲೊಕೇಶನ್ ಸಿಗುತ್ತೆ. ಲೋನು ಸರ್? ಲೋನ್ ಬಂದ್ಬಿಟ್ಟು 2013 ಮೇಲೆ ನಿಮಗೆ 90% ಲೋನ್ ಮಾಡಿಸ್ಕೊಡ್ತೀನಿ ಸರ್. ಆಲ್ ಓವರ್ ಕರ್ನಾಟಕ ಎಲ್ಲಿದ್ರು ಲೋನ್ ಆಗುತ್ತೆ. ಓಕೆ, ಬನ್ನಿ ಇವಾಗ ಯಾವ್ಯಾವ ಕಾರ್ ಯಾವ ಪ್ರೈಸಲ್ಲಿ ಇದೆ ತೋರಿಸ್ಕೊಡ್ತೀನಿ ಸರ್. ಒಳ್ಳೆ ಬೆಸ್ಟ್ ಪ್ರೈಸ್ ಇಂದಾನೆ ಫಸ್ಟ್ ಗಾಡಿನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ. ಸ್ವಿಫ್ಟ್ ಯಾವ್ದಿದು ಸರ್? ಸ್ವಿಫ್ಟ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ, 2017 ಮಾಡಲು, ಸಿಂಗಲ್ ಓನರು, ಓಕೆ, ಕೇವಲ 40,000 ಓಡಿರ್ತಕ್ಕಂಥ ವೆಹಿಕಲ್ ಸರ್. ನಿಮಗೆ ಗಾಡಿ ಕ್ಲೀನ್ ಆಗಿ ಮೇಂಟೈನ್ ಆಗಿದೆ, VXA ವೇರಿಯಂಟ್ ಆಗಿರುತ್ತೆ ನಿಮಗೆ. 40,000 ಓಡಿದೆ ಸರ್. ಒಂದು 5,45,000 ಹೇಳ್ತಾ ಇರೋದು. ಒಂದು 5,35,000 ಸೈಟ್ಲಿ ನೆಗೋಷಿಯಬಲ್. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 10,000 ಡಿಸ್ಕೌಂಟ್ ಮಾಡ್ಕೊಡ್ತೀವಿ ವೆಹಿಕಲ್ಗೆ. ಓಕೆ, ಸೊ ನೀವು ಲೋನ್ ಬೇಕಂದ್ರೆ ಲೋನು ಕೂಡ ಆಗುತ್ತೆ. 80% 90% ಲೋನ್ ಮಾಡಿಸ್ಕೊಡ್ತೀನಿ ಸಿವಿಲ್ ಚೆನ್ನಾಗಿದ್ರೆ. ಓಕೆ, ಇದು ಸರ್? ಇದು ಕೂಡ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ, 2022 ಮಾಡಲು, ಕೈಗಾರು. ಅದರಲ್ಲೂ ಕೂಡ ನಿಮಗೆ ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ, ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಆಗಿರುತ್ತೆ. ಇದು ಕೂಡ 45,000 ಓಡಿದೆ, ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್ ನಿಮಗೆ. ಪ್ರೈಸು ಸರ್? ಪ್ರೈಸು ಮಾರ್ಕೆಟಲ್ಲಿ ನಿಮ್ಗೆ 6,25,000 ಇದೆ. ನಮ್ಮ ನೆಕ್ಸ್ಟ್ ಕಾರ್ಗೆ ವಿಸಿಟ್ ಮಾಡಿ ಸರ್. ನಿಮಗೆ ಒಂದು 5,50,000, ಒಂದು 5,35,000 ಫೈನಲ್ ಮಾಡ್ಕೊಡ್ತೀನಿ. ಇನ್ನು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಯಾವುದೇ ವೆಹಿಕಲ್ ಆದ್ರೂ ವಿಸಿಟ್ ಮಾಡಿ, ನಮ್ಮ ನೆಕ್ಸ್ಟ್ ಕಾರ್ಗೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ. ಓಕೆ, ಎರ್ಟಿಗಾ ಸರ್? ಎರ್ಟಿಗಾ ಅದರಲ್ಲೂ ಆಟೋಮೆಟಿಕ್ 7 ಸೀಟರ್, 2019 ಮಾಡಲು, ಸಿಂಗಲ್ ಓನರು, ಓಕೆ, VXA ವೇರಿಯಂಟ್ ಆಗಿರುತ್ತೆ ನಿಮಗೆ ಇದು. ಸರ್ ಮಾರ್ಕೆಟಲ್ಲಿ ನಿಮಗೆ 8-8.5 ಲಕ್ಷ ನಿಮ್ಗೆ ಯಾರು 19 ಮಾಡಲು ಎರ್ಟಿಗಾ ಕೊಡಲ್ಲ ಸರ್. ನಮ್ಮಲ್ಲಿ 7,75,000 ಹೇಳ್ತಾರೆ, ಒಂದು 7,65,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಗಾಡಿ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ನಿಮಗೆ. ಒರಿಜಿನಲ್ ವೆಹಿಕಲ್ಗಳಿರುತ್ತೆ ಸರ್ ನಮ್ಮಲ್ಲಿ. ಬಂದು ಚೆಕ್ ಮಾಡಿಸ್ಕೋಬಹುದು, ಚೆಕ್ ಮಾಡಿಸ್ಕೋಬಹುದು. ಬೇಕಾದ್ರೆ ಮೆಕ್ಯಾನಿಕ್ ಹತ್ರ ಕಳ್ಸ್ಕೊಡ್ತೀವಿ. ಇಲ್ಲಾಂದ್ರೆ ನೀವು ಬರ್ದೇನು ವ್ಯಾಲ್ಯೂಯೇಟರ್ ಕಳ್ಸ್ಕೊಟ್ರೆ ನನಗೆ ಗಾಡಿ ತೋರಿಸ್ತೀವಿ, ಚೆಕ್ ಮಾಡ್ಕೊಳ್ಳಿ ನೀವು ಬೇಕಾರೆ. ಓಕೆ, ಯಾಕಂದರೆ ಗಾಡಿಗಳು ತುಂಬ ಜಾಸ್ತಿನೇ ಇರೋದ್ರಿಂದ ಇಂಟೀರಿಯರ್ ತೋರಿಸೋಕ್ಕಾಗಲ್ಲ. ನಿಮ್ಗೆ ಯಾವ ಕಾರ್ ಇಷ್ಟ ಇರುತ್ತೆ ಆ ಕಾರ್ದ ಸ್ಕ್ರೀನ್ಶಾಟ್ ತಗೊಂಡು ಸ್ಕ್ರೀನ್ ಬೇಕಂತ ನಂಬರ್ಗೆ ವಾಟ್ಸಪ್ಪಲ್ಲಿ ಕಳಿಸಿ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತಾರೆ. ಆ್ಯಂಡ್ ಇಂಟೀರಿಯರ್ ಫೋಟೋಸ್ ಎಲ್ಲ ಕಳಿಸ್ಕೊಡ್ತಾರೆ. ನೆಕ್ಸ್ಟ್ ಇದು ಸರ್? ಇದು ಬಂದ್ಬಿಟ್ಟು XL6. ಇದು ಕೂಡ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ, 75,000 ಓಡಿದೆ, ಶೋರೂಮ್ ಹಿಸ್ಟ್ರಿ, 2021 ಮಾಡಲು, ಸಿಂಗಲ್ ಓನರು, ಜೀಟಾ, ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ ನಿಮಗೆ. ಪ್ರೈಸ್ ಬಂದ್ಬಿಟ್ಟು ಇದು ಮಾರ್ಕೆಟಲ್ಲಿ ನಿಮ್ಗೆ 10 ಲಕ್ಷ ಕಮ್ಮಿ ಎಲ್ಲೋ ಸಿಗಲ್ಲ ನಿಮಗೆ. 8,90,000 ಹೇಳ್ತಿರೋದು, 8,85,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ನಮ್ಮ ನೆಕ್ಸ್ಟ್ ಕಾರ್ ವಿಸಿಟ್ ಮಾಡಿ, ಇನ್ನೂ ಸಣ್ಣ ಪುಟ್ಟ ನೆಗೋಷಿಯಬಲ್ ಆಗುತ್ತೆ. ಲೋನ್ ಬೇಕಾದ್ರೆ ನಿಮಗೆ ಒಂದು 2 ಲಕ್ಷ ತಗೊಬನ್ನಿ, ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀನಿ ಈ ವೆಹಿಕಲ್ಗೆ. ಬೇರೆ ಗಾಡಿಗಾದ್ರೆ ಒಂದು 50,000 60,000 ತಗೊಬನ್ನಿ, ಮಿಕ್ಕಿದ ಲೋನ್ ಮಾಡಿಸ್ಕೊಡೋಣ ಸರ್. ಬ್ರೀಜಾ? ಇದು ಕೂಡ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ, 2019 ಮಾಡಲು, ಸಿಂಗಲ್ ಓನರು, ಇದು 75,000 ಸಮಥಿಂಗ್ ಅನ್ನು ಓಡಿದೆ. 19 ಸಿಂಗಲ್ ಓನರ್, ZDI. ಇದು ಕೂಡ ಟಾಪ್ ಎಂಡ್ ಆಗಿರುತ್ತೆ ನಿಮಗೆ. ಪ್ರೈಸ್ ಬಂದ್ಬಿಟ್ಟು ಸರ್ ಮಾರ್ಕೆಟಲ್ಲಿ ನಿಮ್ಗೆ 9 ಲಕ್ಷ ಕಮ್ಮಿ ಕೊಡಲ್ಲ ಸರ್. ಒಂದು 8,80,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ, ಅದರಲ್ಲೂ ಕೂಡ ಫುಲ್ಲಿ ಟಾಪ್ ಎಂಡ್, ಡೀಸೆಲ್, 20+ ಮೈಲೇಜ್ ಬರ್ತದೆ ಈ ವೆಹಿಕಲ್. ಒಳ್ಳೆ ಅಲವೆಲ್ಸ್ ಕೂಡ ಇರುವಂಥದ್ದು, ಟೈರ್ ಕಂಡೀಷನ್ ಇದೆ, ಪ್ರೊಜೆಕ್ಟರ್ ಹೆಡ್ಲೈಟ್ ಕೂಡ ಬರುತ್ತೆ, ಫ್ರಂಟ್ ಪ್ರೊಫೈಲ್ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತೊಂದು ಸ್ವಿಫ್ಟ್ ಡಿಸೈರ್ ಇದೆ ಇದು ಸರ್. ಇದು ಕೂಡ 77,000 ಓಡಿದೆ. ಅದರಲ್ಲೂ ಕೂಡ ಫುಲ್ಲಿ ಟಾಪ್ ಎಂಡ್, 2014 ಮಾಡಲು, ಸಿಂಗಲ್ ಓನರು, ZXA ವೇರಿಯಂಟ್ ಆಗಿರುತ್ತೆ ನಿಮಗೆ. ಪೆಟ್ರೋಲ್ ಗಾಡಿ ಆಗಿರುತ್ತೆ ನಿಮಗೆ. ಒಳ್ಳೆ ಲಾಂಗ್ ಡಿಕ್ಕಿ, ಡಿಸೈರ್ ಆಗಿರೋ ಲಾಂಗ್ ಡಿಕ್ಕಿ, ಒಳ್ಳೆ ಸ್ಪೇಸ್ ಕೂಡ ಬರುತ್ತೆ ನಿಮಗೆ. ಸರ್ ಒಂದು 5 ಲಕ್ಷ ಹೇಳ್ತಾ ಇರೋದು ಸರ್, 4,75,000 ಸೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಬನ್ನಿ ವಿಸಿಟ್ ಮಾಡಿ ನಮ್ಮ ನೆಕ್ಸ್ಟ್ ಕಾರ್ಗೆ. ಲೋನ್ ಬೇಕು ಅಂದ್ರೆ ಸರ್? ಲೋನ್ ಬೇಕಂದ್ರೆ 90% ಲೋನ್ ಮಾಡಿಸ್ಕೊಡ್ತೀನಿ ಸರ್ ಆ ಗಾಡಿಗೆ. ಸರ್ ಹೋಂಡಾ ಎಕ್ಸ್ಟರ್ 2025 ಮಾಡಲು, ಸಿಂಗಲ್ ಓನರು. ಇದು ಕೂಡ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ, 7,000 ಓಡಿದೆ. ಅದರಲ್ಲೂ ಕೂಡ ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ
ಹೇಳ್ತಿದ್ರೆ ನಿಮಗೆ ಸನ್ ರೂಫ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ನಿಮಗೆ ಸರ್ ಫುಲ್ಲಿ ಟಾಪ್ ಎಂಡ್ ಆಗಿದೆ ನಿಮಗೆ. ಇದು ಪ್ರೈಸ್ ಮಾರ್ಕೆಟಲ್ಲಿ ಹೊಸ ಗಾಡಿ ಬಂದ್ಬಿಟ್ಟು 10 ಲಕ್ಷ ಏನಿದೆ ಸರ್. ನಮ್ಮ ನೆಕ್ಸ್ಟ್ ಕಾರ್ ವಿಸಿಟ್ ಮಾಡಿ ಸರ್. 8,10,000 ಹೇಳ್ತಾ ಇರೋದು. ಒಂದು 7,90,000 ಫೈನಲ್ ಆಗುತ್ತೆ ಸರ್. ಅದು ನಿಮ್ಮ ಚಾನಲ್ ಕಡೆಯಿಂದ ಬಂದರು ಅಂದರೆ ಇನ್ನೂ ನೆಗೋಷಿಯಬಲ್ ಆಗುತ್ತೆ ಸರ್. ಒಂದು 7,85,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಒಳ್ಳೆ ಏರ್ ಬ್ಯಾಗ್ಸ್, ಒಳ್ಳೆ ಗಾಡಿ ಕಂಡೀಷನ್ ಇರುವಂಥದ್ದು. ಎಷ್ಟು 6 ಇಯರ್ ಬ್ಯಾಗ್ ಬರುತ್ತೆ ಸರ್. 7,000 ಓಡಿದೆ ಶೋರೂಮ್ ಹಿಸ್ಟ್ರಿ ಸರ್. ಆಲ್ಮೋಸ್ಟ್ ಎಲ್ಲ ಇರೋದೆಲ್ಲ ಶೋರೂಮ್ ಹಿಸ್ಟ್ರಿ ವೆಹಿಕಲ್ಗಳೇನೆ ಸರ್. ಸೆಲೆರಿಯೋ ಇದು ಕೂಡ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್. 2017 ಮಾಡಲು ಸಿಂಗಲ್ ಓನರ್ ಆಟೋಮೆಟಿಕ್ ಸರ್. 3,90,000 ಹೇಳ್ತಾ ಇರೋದು. 3,80,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಬೆಸ್ಟ್ ಪ್ರೈಸ್ ಮಾಡ್ಕೊಂಡು ಲೋನ್ ಬೇಕಂದ್ರೆ ನಿಮ್ಗೆ 90% ಲೋನ್ ಮಾಡಿಸ್ಕೊಡ್ತೀನಿ ಸರ್. ವ್ಯಾಗ್ನರ್ ಬಂದ್ಬಿಟ್ಟು ಅದು ಕೂಡ ಆಟೋಮೆಟಿಕ್ 2014 ಮಾಡಲು ಸರ್. ಪ್ರೈಸ್ ಬೇಕಾದ್ರೆ ಕೆಳಗಡೆ ನಂಬರ್ ಹಾಕಿರ್ತೀನಿ, ಆ ನಂಬರ್ ಕಾಲ್ ಮಾಡಿ ನಿಮ್ಗೆ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಈ ವೆಹಿಕಲ್ದು. ಬಲೆನೋ ನ್ಯೂ ಶೇಪ್ ಸರ್. 2022 ಮಾಡಲು ಸಿಂಗಲ್ ಓನರು. ಅದರಲ್ಲೂ ಕೂಡ ಆಲ್ಫಾ ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ. ಇದು ಕೂಡ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ ಸರ್. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ. ನಿಮಗೆ ಒರಿಜಿನಲ್ ವೆಹಿಕಲ್ ಇರುತ್ತೆ ನಮ್ಮಲ್ಲೆಲ್ಲ ಸರ್. ಇದು ಮಾರ್ಕೆಟಲ್ಲಿ ನಿಮಗೆ 7.5 ಲಕ್ಷ ಕಮ್ಮಿ ಕೊಡಲ್ಲ ಸರ್. ಒಂದು 6,90,000ಕ್ಕೆ ಫೈನಲ್ ಕೊಡ್ತೀನಿ. ಆಲ್ಫಾ ಫುಲ್ಲಿ ಟಾಪ್ ಎಂಡ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ ಸರ್. ಇದು ಕೂಡ 92,000 ಓಡಿದೆ. 2015 ಮಾಡಲು 3ನೇ ಓನರ್ ವೆಹಿಕಲ್ ಆಗಿರುತ್ತೆ. ZXi ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ. ಪುಷ್ಪಡನ್ ಸ್ಟಾರ್ಟ್ ಇದು ಕೂಡ. ಇದು ಟಾಪ್ ಎಂಡ್ ವೆಹಿಕಲ್ ಸರ್. 4,25,000 ಹೇಳ್ತಾರೆ ಸರ್. ಸರ್ ಫೈನಲ್ ಟು ಫೈನಲ್ 3,85,000 ಕೊಡ್ತೀನಿ ಸರ್. ಸರ್ ಸ್ಕೋಡಾ ರ್ಯಾಪಿಡೋ 2016 ಮಾಡಲು ಸಿಂಗಲ್ ಓನರು. ಡೀಸೆಲ್ ವೇರಿಯಂಟು. ನಿಮ್ಗೆ ಒಳ್ಳೆ ಮೈಲೇಜ್ ಬರ್ತಕ್ಕಂಥ ವೆಹಿಕಲ್ ಸರ್. ನಿಮಗೆ ಸಡನ್ ಗಾಡೀಲಿ ಸರ್. ಇದ್ರ ಪ್ರೈಸ್ ಬಂದ್ಬಿಟ್ಟು 5,25,000 ಹೇಳ್ತಾ ಇರೋದು ಸರ್. ಒಂದು 4,85,000 ಇನ್ನೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಎದುರುಗಡೆ ನಮ್ಮ ನೆಕ್ಸ್ಟ್ ಕಾರ್ ವಿಸಿಟ್ ಮಾಡಿ. ನಿಮಗೆ ಸಿವಿಲ್ ಚೆನ್ನಾಗಿದ್ರೆ 90% ಲೋನ್ ಆಗುತ್ತೆ ಸರ್. ಸರ್ ಡಿಸೈರ್ 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಡೀಸೆಲ್ ಗಾಡಿ ಇದು ಕೂಡ ಸರ್. ಮಾರ್ಕೆಟಲ್ಲಿ ನಿಮ್ಗೆ 5 ಲಕ್ಷ ಕಮ್ಮಿ ಎಲ್ಲೋ ಕೊಡಲ್ಲ ಸರ್. 15 ಮಾಡಲು 3,90,000ಕ್ಕೆ ಫೈನಲ್ ಆಗುತ್ತೆ. ಇದು 2011 ಮಾಡಲು. ಇದು ಕೂಡ ಡೀಸೆಲ್ ಸರ್. ಇದು ಕೂಡ ನಿಮಗೆ ಒಂದು 20+ ಮೈಲೇಜ್ ಬರ್ತದೆ. 11 ಸೆಕೆಂಡ್ ಓನರು. 2,50,000 ಹೇಳ್ತಿರೋದು. ಒಂದು 2,45,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಶಿಫ್ಟ್ ಇದು ಕೂಡ ಟಾಪ್ ಎಂಡ್ ವೇರಿಯಂಟು. 2015 ಮಾಡಲು ಸೆಕೆಂಡ್ ಓನರು. 4,85,000 ಹೇಳ್ತಿರೋದು. 4,65,000 ಆಗುತ್ತೆ. ಬನ್ನಿ ವಿಸಿಟ್ ಮಾಡಿ. ಇನ್ನು ಪ್ರೈಸಲ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಇನ್ನು ಇದು ಬಿಟ್ಟು ಇನ್ನು 100 ಗಾಡಿಗಳು ಅವೈಲೇಬಲ್ ಸ್ಟಾಕಲ್ಲಿ ಇದೆ ಇವಾಗ ಪ್ರೆಸೆಂಟು. ಇದು ಬಂದ್ಬಿಟ್ಟು 2013 ಮಾಡಲು ಸಿಂಗಲ್ ಓನರು. 3,85,000 ಹೇಳ್ತಾ ಇದ್ದು. ಒಂದು 3,70,000 ನೆಗೋಷಿಯಬಲ್ ಸರ್. i10 ಅದರಲ್ಲೂ ಕೂಡ ಆಟೋಮೆಟಿಕ್. 2010 ಮಾಡಲು ಸೆಕೆಂಡ್ ಓನರು. ಫ್ರೆಶ್ FC ಇನ್ಸೂರೆನ್ಸ್ ಆಗಿರ್ತಕ್ಕಂಥ ವೆಹಿಕಲ್ ಸರ್. 2,55,000 ಹೇಳ್ತಾ ಇರೋದು. 2,40,000 ಕೊಡ್ತೀನಿ. ಅದು ಇದು ಬೇಡ ಅಂದ್ರೆ ಸನ್ರೂಫ್ ಇರ್ತಕ್ಕಂಥ i10 ಇದೆ. ಇದು ಕೂಡ ಆಟೋಮೆಟಿಕ್. 2012 ಮಾಡಲು ಸೆಕೆಂಡ್ ಓನರು ಸರ್. 2,90,000 ಹೇಳ್ತಾ ಇರೋದು. 2,85,000 ಫೈನಲ್ ಕೊಡ್ತೀನಿ ಸರ್. ಅದು ಕೂಡ ಸನ್ರೂಫ್ ಇದೆ. 12 ಮಾಡಲು ಸೆಕೆಂಡ್ ಓನರ್ ಸರ್. ಆಲ್ಟೋ K10 ಸರ್. ಆಲ್ಟೋ K10 ಬಂದ್ಬಿಟ್ಟು 2011 ಮಾಡಲು ಸಿಂಗಲ್ ಓನರ್ ಸರ್. 1,90,000 ಹೇಳ್ತಾ ಇರೋದು. ಸಣ್ಣ ಪುಟ್ಟ ನೆಗೋಷಿಯಬಲ್ ಆಗುತ್ತೆ. ಹೋಂಡಾ ಅಮೇಜ್ ಸರ್. ಹೋಂಡಾ ಅಮೇಜ್ ಬಂದ್ಬಿಟ್ಟು 14 ಮಾಡಲು ಸಿಂಗಲ್ ಓನರ್. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ನಿಮಗೆ 25+ ಮೈಲೇಜ್ ಬರ್ತಕ್ಕಂಥ ವೆಹಿಕಲ್ ಸರ್. ನಿಮಗೆ ಸರ್ ಪ್ರೈಸ್ ಬಂದ್ಬಿಟ್ಟು 3,90,000 ಹೇಳ್ತಿರೋದು. 3,85,000 ಇನ್ನೂ ನೆಗೋಷಿಯಬಲ್ ಆಗುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಕಾಲ್ ಮಾಡಿ ಬೆಸ್ಟ್ ಪ್ರೈಸ್ ಮಾಡ್ಕೊಡೋಣ. ಸಿವಿಲ್ ಚೆನ್ನಾಗಿದ್ರೆ 90% ಲೋನ್ ಆಗುತ್ತೆ. ಈಕೋ ಬಂದ್ಬಿಟ್ಟು ಪೆಟ್ರೋಲ್ CNG ಇರ್ತಕ್ಕಂಥ ವೆಹಿಕಲ್ ಸರ್. ನಿಮ್ಗೆ ಇದರಲ್ಲೂ ಒಳ್ಳೆ ಮೈಲೇಜ್ ಬರ್ತಕ್ಕಂಥ ವೆಹಿಕಲ್ ಸರ್. ಇದು ಬಂದ್ಬಿಟ್ಟು 2020 ಮಾಡಲು ಸಿಂಗಲ್ ಓನರು. ಪ್ರೈಸ್ ಬಂದ್ಬಿಟ್ಟು 4,50,000 ಹೇಳ್ತಿರೋದು. ಒಂದು 4,40,000 ಇನ್ನೂ ನೆಗೋಷಿಯಬಲ್ ಆಗುತ್ತೆ. ಶಿಫ್ಟ್ ಬಂದ್ಬಿಟ್ಟು ಇದು ಕೂಡ ಡೀಸೆಲ್ ವೇರಿಯಂಟು ಸರ್. ಇದು ಕೂಡ 20+ ಮೈಲೇಜ್ ಬರ್ತಕ್ಕಂಥ ವೆಹಿಕಲ್. 2012 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. 3,10,000 ಹೇಳ್ತಿರೋದು. ಒಂದು 3 ಲಕ್ಷಕ್ಕೆ ಆಗುತ್ತೆ. ಸಣ್ಣ ಪುಟ್ಟ ನೆಗೋಷಿಯಬಲ್ ಆಗುತ್ತೆ. ಕ್ವಿಟಿ ಬಂದ್ಬಿಟ್ಟು 2016 ಮಾಡಲು ಸಿಂಗಲ್ ಓನರು. ಇದು ಸಿವಿಲ್ ಚೆನ್ನಾಗಿದ್ರೆ ನಿಮಗೆ ಒಳ್ಳೆ ಲೋನ್ ಆಗುತ್ತೆ. ಪ್ರೈಸ್ ಬಂದ್ಬಿಟ್ಟು 2,65,000 ಹೇಳ್ತಿರೋದು. ಒಂದು 2,50,000 ಸಣ್ಣ ಪುಟ್ಟ ನೆಗೋಷಿಯಬಲ್ ಆಗುತ್ತೆ. ಮ್ಯಾನ್ಯುವಲ್ ಆಗಿರುತ್ತೆ ಸರ್. i10 ಇದು ಕೂಡ ಆಟೋಮೆಟಿಕ್ ಸರ್. 2012 ಮಾಡಲು ಸಿಂಗಲ್ ಓನರು. 3 ಲಕ್ಷ ಹೇಳ್ತಾ ಇರೋದು. ಒಂದು 2,90,000 ಸಣ್ಣ ಪುಟ್ಟ ನೆಗೋಷಿಯಬಲ್ ಆಗುತ್ತೆ. ಬ್ಲಾಕ್ ಬ್ಯೂಟಿ ಸ್ಯಾಂಟ್ರೋ ಸರ್. ಸ್ಯಾಂಟ್ರೋ ಪೆಟ್ರೋಲ್ ಮತ್ತು CNG ಇರ್ತಕ್ಕಂಥ ವೆಹಿಕಲ್ ಸರ್. ಗಾಡಿ ಕ್ಲೀನ್ ಆಗಿದೆ. ನಿಮಗೆ 2008 ಮಾಡಲು 3ನೇ ಓನರ್ ವೆಹಿಕಲ್ ಆಗಿರುತ್ತೆ. 1,40,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ZST ಬಂದ್ಬಿಟ್ಟು 2011 ಮಾಡಲು ಸಿಂಗಲ್ ಓನರ್ ವೆಹಿಕಲ್. FC ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀನಿ. 2,10,000 ಹೇಳ್ತಾ ಇರೋದು. ಒಂದು 2 ಲಕ್ಷಕ್ಕೆ ಆಗುತ್ತೆ ಸರ್. ನ್ಯಾನೋ ಬಂದ್ಬಿಟ್ಟು 2015 ಮಾಡಲು ಸೆಕೆಂಡ್ ಓನರು. 1,55,000 ಹೇಳ್ತಾ ಇರೋದು. 1,50,000 ಆಗುತ್ತೆ. ಫೀಚರ್ ಎಲ್ಲ ಏನು ಬರುತ್ತೆ ಸರ್? ಇದು ಫೀಚರ್ ಬಂದ್ಬಿಟ್ಟು AC ಪವರ್ ಸ್ಟೇರಿಂಗ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ಸರ್. ನಿಮಗೆ i20 ಬಂದ್ಬಿಟ್ಟು 2012 ಮಾಡಲು 3ನೇ ಓನರ್ ವೆಹಿಕಲ್ ಆಗಿರುತ್ತೆ ಸರ್. ಅದರಲ್ಲೂ ಕೂಡ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಫುಲ್ ಟಾಪ್ ಎಂಡ್ ಆಗಿರುತ್ತೆ. ನಿಮ್ಮ ಪುಷ್ ಬಟನ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತಕ್ಕಂಥ ವೆಹಿಕಲ್ ಸರ್. ಮಾರ್ಕೆಟಲ್ಲಿ ನಿಮಗೆ 3 ಲಕ್ಷ ಕಮ್ಮಿ ಇಲ್ಲ ಸರ್. 2,50,000 2,45,000ಕ್ಕೆ ಫೈನಲ್ ಕೊಡ್ತೀನಿ ಸರ್ ಈ ವೆಹಿಕಲ್. ಅದು ಫುಲ್ಲಿ ಟಾಪ್ ಎಂಡ್ ಇರೋದು. ಫುಲ್ಲಿ ಟಾಪ್ ಎಂಡ್ 20+ ಮೈಲೇಜ್ ಬರ್ತಕ್ಕಂಥ ವೆಹಿಕಲ್. ನಿಮಗೆ ಡೀಸೆಲ್ ಅಲ್ಲಿ ನಿಮಗೆ ಒಳ್ಳೆ ಟೈರ್ ಕಂಡೀಷನ್ ಇದೆ. ಕಂಪ್ನಿ ಅಲವೆಲ್ಸ್ ಕೂಡ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಬರುವಂಥದ್ದು. ಆ್ಯಂಡ್ ನೋಡಿದ್ರೆ ಇನ್ನೊಂದು i10 ಕೂಡ ಇರುವಂಥದ್ದು
ರೆಡ್ ಸರ್ ಕಲರ್. ಐಟೆನ್ 2008 ಮಾಡಲು ಸೆಕೆಂಡ್ ಓನರ್ ಮ್ಯಾನ್ಯುವಲ್ ಆಗಿರುತ್ತೆ ಇದು. ಓಕೆ, ಆಟೋಮೆಟಿಕ್ ಬೇಕು ಅಂದ್ರೆ ಆಟೋಮೆಟಿಕ್ ಸಿಗುತ್ತೆ, ಮ್ಯಾನುವಲ್ ಬೇಕಂದ್ರೆ ಮ್ಯಾನುವಲ್ ಸಿಗುತ್ತೆ. ಸರ್ ಇದು ಬಂದ್ಬಿಟ್ಟು 1,95,000 ಹೇಳ್ತಿರೋದು 1,85,000 ಆಗುತ್ತೆ. ಓಕೆ, ಅದು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥ ವೆಹಿಕಲ್ ಸರ್. ಓಕೆ, ಮತ್ತೆ ಇಯಾನು? ಸರ್ ಇಯಾನು 12 ಸಿಂಗಲ್ ಓನರ್ 63,000 ಓಡಿದೆ. ಹ್ಮ್, ಪ್ರೈಸ್ ಬಂದ್ಬಿಟ್ಟು 1,95,000 ಹೇಳ್ತಿರೋದು 1,85,000. ಯಾವ ಮಾಡಲು? 12 ಸಿಂಗಲ್ ಓನರ್ ಸರ್ 63,000 ಓಡಿದೆ. ಸರ್ 11 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ಲು. ಹಾಂ, FC ಇನ್ಸೂರೆನ್ಸ್ ಎಲ್ಲ ಮಾಡಿಸ್ಕೊಡ್ತೀನಿ. 2,10,000 ಸಣ್ಣ ಪುಟ್ಟ ನೆಗೋಷಿಯಬಲ್ ಆಗುತ್ತೆ. ಇದು ಬಂದ್ಬಿಟ್ಟು 2017 ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಸರ್. ಮಾರ್ಕೆಟಲ್ಲಿ ಯಾರು ಕೊಟ್ಟಿರ್ಬಾರ್ದು ಸರ್, ಆ ಪ್ರೈಸ್ ಕೊಡ್ತಾ ಇದೀನಿ. 2,75,000ಕ್ಕೆ 17 ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್. ಸರ್ i20 14 ಮಾಡಲು 4th ಓನರ್ 2,45,000 ಕೊಡ್ತೀನಿ ಸರ್. ಸ್ಪೋರ್ಟ್ಸ್ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಇದು ಸರ್ ZS ಬಂದ್ಬಿಟ್ಟು 11 4th ಓನರ್ ಆಗಿರುತ್ತೆ. 1,75,000 ಹೇಳ್ತಿರೋದು ನೆಗೋಷಿಯಬಲ್ ಆಗುತ್ತೆ. ಸರ್ i10 12 3ನೇ ಓನರ್ ವೆಹಿಕಲ್ ಆಗಿರುತ್ತೆ. ನಿಮಗೆ 2 ಲಕ್ಷ ಹೇಳ್ತಿರೋದು 1,90,000 ಸಣ್ಣ ಪುಟ್ಟ ನೆಗೋಷಿಯಬಲ್ ಆಗುತ್ತೆ. ಫೋರ್ಡ್ ಫೀಗೋ ಬಂದ್ಬಿಟ್ಟು 12 ಸಿಂಗಲ್ ಓನರು. ಇದು ಕೂಡ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ನಿಮಗೆ 1,75,000 ಕೊಡ್ತೀನಿ ಸರ್. ಸರ್ ಸ್ಯಾಂಟ್ರೋ 6 ಸೆಕೆಂಡ್ ಓನರು 1 ಲಕ್ಷ ಕೊಡ್ತೀನಿ ಸರ್. ಔಟರ್ ಮಾರ್ಕೆಟ್ ಒಳ್ಳೆ ಅಲೆವೆಲ್ಸ್ ಕೂಡ ಹಾಕ್ಸಿದ್ದಾರೆ. ಎಲ್ಲ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥ ವೆಹಿಕಲ್ ಎಲ್ಲ ವೆಹಿಕಲ್ಗಳು ಸರ್. ಓಕೆ, ಇದು ವ್ಯಾಗ್ನರ್ ಬಂದ್ಬಿಟ್ಟು 11 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ಲು. ಪ್ರೈಸು 2,35,000 ಹೇಳ್ತಿರೋದು ನೆಗೋಷಿಯಬಲ್ ಆಗುತ್ತೆ. ಡೆಸ್ಟರ್ ಬಂದ್ಬಿಟ್ಟು ಅದು ಕೂಡ ಡೀಸೆಲ್ ವೇರಿಯಂಟು 12 3ನೇ ಓನರ್ ವೆಹಿಕಲ್ ಆಗಿರುತ್ತೆ. 2,45,000 ಹೇಳ್ತಿರೋದು ಸಣ್ಣ ಪುಟ್ಟ ನೆಗೋಷಿಯಬಲ್ ಆಗುತ್ತೆ. ವ್ಯಾಗ್ನರ್ ಬಂದ್ಬಿಟ್ಟು 14 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ಲು 2,10,000 ಹೇಳ್ತಿರೋದು ನೆಗೋಷಿಯಬಲ್ ಆಗುತ್ತೆ. ಝೆನ್ ಬಂದ್ಬಿಟ್ಟು 2099 ಮಾಡಲು 4th ಓನರು 30 ತನಕ FC ಇರ್ತಕ್ಕಂಥ ವೆಹಿಕಲ್ಲು 75,000 ಹೇಳ್ತಿರೋದು 45,000 ಆಗುತ್ತೆ ಸರ್. ಇನ್ನೂ ಲೋ ಬಜೆಟಲ್ಲಿ ಬೇಕಂದರೆ ನಮ್ಮಲ್ಲಿ ಅವೈಲೇಬಲ್ ಇದೆ ಸರ್. ಎಲ್ಲ ಡೀಟೇಲ್ಸ್ ಹೇಳಿರಲ್ಲ, ನೀವು ವಾಟ್ಸಪ್ಪಲ್ಲಿ ಯಾವ ಗಾಡಿ ಬೇಕು ಅಂತ ನಂಗೆ ಸ್ಕ್ರೀನ್ಶಾಟ್ ಹಾಕಿ ಫುಲ್ ಡೀಟೇಲ್ಸ್ ಕಳಿಸ್ಕೊಡ್ತೀನಿ. ಸಿಬಿಲ್ ಚೆನ್ನಾಗಿದ್ರೆ 2013 ಮೇಲೆ ನಿಮ್ಗೆ ಎಲ್ಲ ಗಾಡಿಗೂ ಲೋನ್ ಮಾಡಿಸ್ಕೊಡ್ತೀನಿ. ಇದು ಎಲೆಕ್ಟ್ರಿಕ್ ಗಾಡಿ ಸರ್. ಎಲೆಕ್ಟ್ರಿಕ್ ಬಂದ್ಬಿಟ್ಟು ನಿಮಗೆ ಬ್ಯಾಟ್ರಿ ಹೋಗಿದೆ. 2014 ಮಾಡಲು ಸೆಕೆಂಡ್ ಓನರ್ ಸರ್. 65,000 ಹೇಳ್ತಿರೋದು 55,000ಕ್ಕೆ ಕೊಡ್ತೀನಿ. ಬ್ಯಾಟ್ರಿ ಹೋಗಿದೆ, ಡಾಕ್ಯುಮೆಂಟ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀವಿ. ಇಟ್ಸು 2010 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು. ಫ್ರೆಶ್ FC ಇನ್ಸೂರೆನ್ಸ್ ಆಗಿರ್ತಕ್ಕಂಥ ವೆಹಿಕಲ್ ಸರ್. 2,35,000 ಹೇಳ್ತಿರೋದು 2,30,000ಕ್ಕೆ ಫೈನಲ್ ಕೊಡ್ತೀನಿ. ಸೊ ಎರ್ಟಿಗಾ ಇದೆ ಇದು ಸರ್. ಎರ್ಟಿಗಾ ಡೀಸೆಲ್ ಫುಲ್ಲಿ ಟಾಪ್ ಆ್ಯಂಡ್ 2015 ಮಾಡಲು ಸಿಂಗಲ್ ಓನರು 7,35,000 ಹೇಳ್ತಾ ಇರೋದು ನೆಗೋಷಿಯಬಲ್ ಆಗುತ್ತೆ. ಫುಲ್ಲು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರುತ್ತೆ ಸರ್. XEV 500 ಯಾವ್ದಿದು? ಸರ್ XEV 500 W8 ಫುಲ್ಲಿ ಟಾಪ್ ಆ್ಯಂಡ್ ವೇರಿಯಂಟು 5 ಲಕ್ಷ ಹೇಳ್ತಾ ಇರೋದು ಸರ್. 4,75,000ಕ್ಕೆ ಫೈನಲ್ ಕೊಡ್ತೀನಿ ಸರ್. ಈಕೋ 11 ಮಾಡಲು 2,10,000 ಕೊಡ್ತೀನಿ ಸರ್.